ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಸ್ಟೂಡೆಂಟ್ಸ್, ಈಗಾಗಲೇ ಎಕ್ಸಾಮ್ ಮುಗಿದಿದೆ ಮತ್ತು ಈವನ್ ಆಡ್ ಸೆಮಿಸ್ಟರ್ ಅಂದರೆ 1ನೇ ಸೆಮಿಸ್ಟರ್ ಮತ್ತು 3ನೇ ಸೆಮಿಸ್ಟರ್ 5ನೇ ಸೆಮಿಸ್ಟರ್ ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆಗಿದೆ. ಮತ್ತು ಈಗ 2ನೇ ಸೆಮಿಸ್ಟರ್ ಮತ್ತು 4ನೇ ಸೆಮಿಸ್ಟರ್ ಮತ್ತು 6ನೇ ಸೆಮಿಸ್ಟರ್ ಕ್ಲಾಸಸ್ ಎಲ್ಲ ಯಾವಾಗ ಸ್ಟಾರ್ಟ್ ಆಗ್ತವೆ ಅಷ್ಟೇ ಅಲ್ಲ, ಈಗ ತಾನೇ ಮುಗಿದಿರುವ ಎಕ್ಸಾಮ್ ಅದರದ್ದು ಪೇಪರ್ ವ್ಯಾಲ್ಯೂಯೇಷನ್ ಎಕ್ಸಾಮ್ ಎಲ್ಲ ಮುಗಿದಿರೋದು. ಪೇಪರ್ ವ್ಯಾಲ್ಯೂಯೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಪೇಪರ್ ವ್ಯಾಲ್ಯೂಯೇಷನ್ ಮುಗಿದ ನಂತರ ಅದರ ರಿಸಲ್ಟ್ ಬರೋದು ಯಾವಾಗ ಅಂತ ನಾನು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಅಷ್ಟೇ ಅಲ್ಲ, ಈಗ ಮುಂದೆ ಬರೆಯುವ ಎಲ್ಲ ಸೆಮಿಸ್ಟರ್ ಎಲ್ಲ ಸಬ್ಜೆಕ್ಟ್, ನೀವು ENC ಬ್ರಾಂಚ್ ಆಗಿರಲಿ, ಕಂಪ್ಯೂಟರ್ ಸೈನ್ಸ್ ಆಗಿರಲಿ, ಎಲೆಕ್ಟ್ರಿಕಲ್ ಆಗಿರಲಿ, ಮೆಕ್ಯಾನಿಕಲ್ ಆಗಿರಲಿ ಅಥವಾ ಸಿವಿಲ್ ಆಗಿರಲಿ, ಯಾವುದೇ ಬ್ರಾಂಚ್ ಆಗಿರಲಿ, ನಾವು ಎಲ್ಲ ಸಬ್ಜೆಕ್ಟ್ಸದ್ದು ಪಾಸಿಂಗ್ ಪ್ಯಾಕೇಜನ್ನು ರೆಡಿ ಮಾಡಿ ನಿಮ್ಮ ಮುಂದಿನ ದಿನದಲ್ಲಿ ನಿಮಗೆ ಹೆಲ್ಪ್ ಆಗಲಿ ಅಂತ ರಿಲೀಸ್ ಮಾಡ್ತಾ ಇದ್ದೀವಿ. ಬನ್ನಿ, ಈಗ ಸೆಕೆಂಡ್, ಫೋರ್ತ್ ಮತ್ತು 6th ಸೆಮಿಸ್ಟರ್ ಕ್ಲಾಸಸ್ ಎಲ್ಲ ಯಾವಾಗ ಸ್ಟಾರ್ಟ್ ಆಗ್ತವೆ ಅಂತ ಮಾಹಿತಿ ನಾನು ಈಗ ಲೇಟೆಸ್ಟ್ ಇದೇನು ಸರ್ಕ್ಯುಲರ್ ಬಂದಿದೆ ಗೌರ್ಮೆಂಟ್ಲಿಂದ, ಇದು 10-11-2025ಕ್ಕೆ ಬಂದಿರೋ ಸರ್ಕ್ಯುಲರ್. 2025-26ನೇ ಸಾಲಿನ ಡಿಪ್ಲೊಮಾ ಸಮ ಮತ್ತು ಬೆಸ ಅಂದರೆ ಆಡ್ ಮತ್ತು ಈವನ್ ಸೆಮಿಸ್ಟರ್ ಪರಿಷ್ಕೃತ ವೇಳಾಪಟ್ಟಿಯಲ್ಲಿ ನಾನು ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈ ನಾವು ಮಾಹಿತಿ ಪ್ರಕಾರ ಇಲ್ಲಿ ನಾವು ನೋಡಬಹುದು, ಇದರಲ್ಲಿ ಸೆಕೆಂಡ್ ಮತ್ತು 4th ಸೆಮಿಸ್ಟರ್ದು ಕೂಡ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗ್ತವೆ ಮತ್ತು ಅವ್ರ ಇಂಟರ್ನಲ್ ಯಾವಾಗ ಸ್ಟಾರ್ಟ್ ಮಾಡಬೇಕು, ಎಕ್ಸಾಮ್ ಅವ್ರದ್ದು ಯಾವಾಗಿರುತ್ತೆ ಆವಾಗೂ ಮತ್ತು ರಿಸಲ್ಟ್ ಎಲ್ಲ ಯಾವಾಗ ಕೊಡಬೇಕಂತ ಸಂಪೂರ್ಣ ಮಾಹಿತಿ ಈ ಸರ್ಕ್ಯುಲರಲ್ಲಿ ಕೊಟ್ಟಿದ್ದಾರೆ. ಮೊಟ್ಟ ಮೊದಲನೇದಾಗಿ ನಾವು ನೋಡಬಹುದು, ಫಸ್ಟ್ ನಾನು ಈಗ ಥಿಯರಿ ಎಕ್ಸಾಮ್ ಮುಗಿದ ಮೇಲೆ ವ್ಯಾಲ್ಯೂಯೇಷನ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ ನಾನು ಆ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೀನಿ. ಈಗ ಇಲ್ಲಿ ನಾವು ನೋಡಬಹುದು, ಎಕ್ಸಾಮ್ಸ್, ಪ್ರಾಕ್ಟಿಕಲ್ ಎಕ್ಸಾಮ್, ಥಿಯರಿ ಎಕ್ಸಾಮ್ಸ್ ಈಗ ಮುಗಿದಿರೋದು ನಮ್ಗೆ ಗೊತ್ತಿದೆ. ಥಿಯರಿ ಎಕ್ಸಾಮ್ ಎಲ್ಲ ಮುಗಿದಿರೋದು, ಪ್ರಾಕ್ಟಿಕಲ್ ಎಕ್ಸಾಮ್ 3/12ಕ್ಕೆ ಮುಗಿದಿರೋದು ಮತ್ತು ಇದರದ್ದು ಥಿಯರಿ ಎಕ್ಸಾಮ್ 16th ಆಫ್ ಡಿಸೆಂಬರ್ಗೆ ಮುಗಿದಿದೆ. 16th ಅಥವಾ 17th ಆಫ್ ಡಿಸೆಂಬರ್ 2025 ಆಲ್ಮೋಸ್ಟ್ ಆಲ್ ಬ್ರಾಂಚದ್ದು ಥಿಯರಿ ಎಕ್ಸಾಮ್ಸ್ ಎಲ್ಲ ಮುಗಿದಿದ್ದಾವೆ, ನಮಗೆಲ್ಲ ಗೊತ್ತಿದೆ ಮಾಹಿತಿ. ಈಗ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಈ ಸರ್ಕ್ಯುಲರಲ್ಲಿ ಮೌಲ್ಯಮಾಪನ, ಉತ್ತರ ಪತ್ರಿಕೆ ಮೌಲ್ಯಮಾಪನ ಯಾವಾಗ ಸ್ಟಾರ್ಟ್ ಆಗುತ್ತೆ. ಮೌಲ್ಯಮಾಪನ ಅಂದರೆ ವ್ಯಾಲ್ಯೂಯೇಷನ್ ಆರ್ ಪೇಪರ್ ಚೆಕ್ಕಿಂಗ್ ಅಂತ ಹೇಳ್ತೀವಿ ನಾವು. ಪೇಪರ್ ಚೆಕ್ಕಿಂಗ್ ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಈ ಮಾಹಿತಿಯನ್ನು ಹೇಳ್ತೀನಿ. ಈಗ ಮೋಸ್ಟ್ ಪ್ರಾಬಲಿ 16th ಆಫ್ 17 ಮುಗಿದ ನಂತರ, ಅದಾದ ಒಂದು ವೀಕ್ ನಂತರ ಅಂದರೆ ಇಲ್ಲಿ ನೋಡಿ 20 ಈ ಡೇಟಲ್ಲಿ, ವಿದಿನ್ ದಿಸ್ ಡೇಟ್ ಅಂದರೆ ಮೋಸ್ಟ್ ಪ್ರಾಬಬಲಿ 20ಗೆ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಬಹುದು. 20/12/2025 ಅಂದರೆ ಎಕ್ಸಾಮ್ ಮುಗಿದು 3 or 4 ಡೇಸಲ್ಲಿ ಪೇಪರ್ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ. ಯಾವ ಪೇಪರ್ ವ್ಯಾಲ್ಯೂಯೇಷನ್? ನಾನು ಈಗಾಗಲೇ ಹೇಳಿದ್ರಂಗೆ ಫಸ್ಟ್ ಸೆಮಿಸ್ಟರ್ ಮತ್ತು 3rd ಸೆಮಿಸ್ಟರ್ ಅಂತೂ ಥಿಯರಿ ಎಕ್ಸಾಮ್ ಇರೋದಿಲ್ಲ. 5th ಸೆಮಿಸ್ಟರ್ ಇದ್ರದ್ದು ಪೇಪರ್ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ. ಈಗ ಭಾಳಷ್ಟು ಜನ ಈಗ ಫಸ್ಟ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ನೀವು ಏನು ಬರೆದಿರಿ, ನಿಮಗೂ ಡಿಜಿಟಲ್ ವ್ಯಾಲ್ಯೂಯೇಷನ್ ಆಗೋ ಸಾಧ್ಯತೆ ಕೂಡ ಇದೆ. ನಾನು ಸಂಪೂರ್ಣ ಮಾಹಿತಿ ಬರೋ ವಿಡಿಯೋಗಳಲ್ಲಿ ನಾನು ಕೊಡ್ತೀನಿ. ಈಗ ಇದು ಮುಗಿದ ಮೇಲೆ, ಪೇಪರ್ ವ್ಯಾಲ್ಯೂಯೇಷನ್ ಮುಗಿದ ಮೇಲೆ, ಈಗ ಪೇಪರ್ ವ್ಯಾಲ್ಯೂಯೇಷನ್ 8 to 10 days ಪೇಪರ್ ವ್ಯಾಲ್ಯೂಯೇಷನ್ ನಡೆಯುತ್ತೆ. 8 to 10 days ಪೇಪರ್ ವ್ಯಾಲ್ಯೂಯೇಷನ್ ಆಫ್ ಆಲ್ ಬ್ರಾಂಚಸ್, ENC ಆಗಿರಲಿ, ಕಂಪ್ಯೂಟರ್ ಸೈನ್ಸ್ ಆಗಿರಲಿ, ಎಲೆಕ್ಟ್ರಿಕಲ್, ಸಿವಿಲ್, ಮೆಕ್ಯಾನಿಕಲ್ ಎಲ್ಲರದು ಏನಿದೆಯಲ್ಲ ಪೇಪರ್ ವ್ಯಾಲ್ಯೂಯೇಷನ್ 8 to 10 days ಆಗಬಹುದು. ಅಂದರೆ ಮೋಸ್ಟ್ ಪ್ರೊಬಬಲಿ January 1st ಆರ್ ಸೆಕೆಂಡ್ ವೀಕಲ್ಲಿ ನಿಮ್ಮದು ರಿಸಲ್ಟ್ ಬರೋ ಕೂಡ ಸಾಧ್ಯತೆ ಇದೆ. ನೆನ್ಪಿಟ್ಕೊಳ್ಳಿ, ಜನವರಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ, ಫಸ್ಟ್ ವೀಕೆಂಡ್ ಅಥವಾ ಸೆಕೆಂಡ್ ವೀಕಲ್ಲಿ ನಿಮ್ಮದು ರಿಸಲ್ಟ್ ಬರುವ ಸಾಧ್ಯತೆ ಇದೆ, ಬೇಸ್ಡ್ ಆನ್ ಪೇಪರ್ ವ್ಯಾಲ್ಯೂಯೇಷನ್ ರಿಸಲ್ಟ್. ಅದಕ್ಕೆ ಈಗ ಫಸ್ಟ್ ಸೆಮಿಸ್ಟರ್ದ ರಿಸಲ್ಟ್ ಯಾವ ಥರ ನೀಡಬೇಕು ಅಂತ ನಾನು ಮಾಹಿತಿ ಬರೋ ದಿನದಲ್ಲಿ ಕೊಡ್ತೀನಿ. ಇದಾಯಿತು ಪೇಪರ್ ವ್ಯಾಲ್ಯೂಯೇಷನ್ ಮತ್ತು ರಿಸಲ್ಟ್ದು ಮಾಹಿತಿ. ಈಗ ಸೆಕೆಂಡ್ ಮತ್ತು 4th ಸೆಮಿಸ್ಟರ್ ಎಕ್ಸಾಮಿನೇಷನ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ಸಂಪೂರ್ಣ ಮಾಹಿತಿ ನಾನು ಇಲ್ಲಿದಲ್ಲಿ ಕೊಡ್ತೀನಿ. ಫಸ್ಟ್ ನಾನು ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗ್ತವೆ ಎಂದು ಮಾಹಿತಿ ಕೊಡ್ತಾ ಇದ್ದೀನಿ. ಈಗ ನೋಡಿ, ಪೇಪರ್ ವ್ಯಾಲ್ಯೂಯೇಷನ್ ಎಕ್ಸಾಮ್ 20/12/2025ಕ್ಕೆ ಮುಗಿದ್ರೆ, ಈಗಲೇ
ಆಫಿಷಿಯಲ್ ಆರ್ಡರ್ ಪ್ರಕಾರ 22ನೇ ತಾರೀಕಿನಿಂದ ಸೆಮಿಸ್ಟರನ್ನು ಪ್ರಾರಂಭ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಜಸ್ಟ್ 2 ಡೇಸ್ ಆಫ್ಟರ್ 2 ಡೇಸ್ ಸೆಮಿಸ್ಟರನ್ನು ಸ್ಟಾರ್ಟ್ ಮಾಡಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನೀವು ಕ್ಲಾಸಸ್ ಸ್ಟಾರ್ಟ್ ಆದ ತಕ್ಷಣ, ಅಂದರೆ ನೀವು ಎಕ್ಸಾಮ್ ಮುಗಿದಿದೆ, ಎಕ್ಸಾಮ್ ಮುಗಿದ ಮೇಲೆ 1 ತಿಂಗಳ ಹಾಲಿಡೇ ಕೊಡ್ತಾರೆ, ಆ ಥರ ಏನೂ ಇರೋದಿಲ್ಲ. ಅದಕ್ಕೆ ನೀವು ಸೆಕೆಂಡ್ ಸೆಮಿಸ್ಟರ್ ವಿದ್ಯಾರ್ಥಿ ಆಗಿರಲಿ, 4th ಆಗಿರಲಿ, 6th ಸೆಮಿಸ್ಟರ್ ವಿದ್ಯಾರ್ಥಿಗಳಾಗಿರಲಿ, ನೀವು ಎಕ್ಸಾಮ್ ಮುಗಿದ ತಕ್ಷಣ ಆಫ್ಟರ್ 2 ಡೇಸ್ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ನೀವು ಕ್ಲಾಸಸ್ ಒಂದು ವೇಳೆ ಮಿಸ್ ಮಾಡಿದರೆ, ನಮ್ಗೆ ಈಗಾಗಲೇ ಗೊತ್ತಿದೆ ANS ಅಂತ ಆಗ್ತಾಯಿದೆ, ಅಂದರೆ ಅಟೆಂಡೆನ್ಸ್ ಶಾರ್ಟೇಜ್ ಆಗುತ್ತೆ ಮತ್ತು ಮಾರ್ಕ್ಸ್ ಕಡಿಮೆ ಬಂದರೆ NEನೂ ಕೂಡ ಮಾಡ್ತಾರೆ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಇದು ನಾಟ್ ಎಲಿಜಿಬಲ್ ಕೂಡ ಮಾಡ್ತಾರೆ. ಅದಕ್ಕೆ ನೀವು ಯಾವುದೇ ಚಾನ್ಸ್ ತೊಗೊಳ್ಳದೆ ಡೇ 1, ಅಂದರೆ ಡೇ 1ಲಿಂದ ನೀವು ಅಟೆಂಡ್ ಆದರೆ ನಿಮಗೆ ಡೆಫಿನೆಟ್ ಆಗಿ ನಿಮಗೆ ಹೆಲ್ಪ್ ಆಗುತ್ತೆ. ಕ್ಲಾಸ್ ಎಲ್ಲ ನೀವು ಡೇ 1ಲಿಂದ ಅಟೆಂಡ್ ಆದರೆ ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲ, ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯಿಂದ ಬರೋ ದಿನದಲ್ಲಿ ನಾನು ಇವನ್ ಸೆಕೆಂಡ್ ಸೆಮಿಸ್ಟರ್ CS, EC ಮತ್ತು ಮೆಕ್ಯಾನಿಕಲ್, END ಎಲ್ಲ ಬ್ರಾಂಚಸ್ಸದ್ದು ಲ್ಯಾಬ್ ಮತ್ತು ಥಿಯರಿ ಪಾಸಿಂಗ್ ಪ್ಯಾಕೇಜು ಕೂಡ ರಿಲೀಸ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಅದಕ್ಕೆ ನೀವು ಕರೆಕ್ಟ್ ಟೈಮಿಗೆ ಎಕ್ಸಾಮನ್ನು ಅಟೆಂಡ್ ಆಗಿರಿ, ಕರೆಕ್ಟ್ ಟೈಮಿಗೆ ನೀವು ಕ್ಲಾಸಸನ್ನು ಅಟೆಂಡ್ ಆಗಿ ನೋಟ್ಸ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಆಲ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ನೋಡಿ, ಪ್ರೀವಿಯಸ್ ಕ್ವಶನ್ ಪೇಪರ್ಸನ್ನು ಕೂಡ ನೀವು ಚೆನ್ನಾಗಿ ರೆಫರ್ ಮಾಡಿದರೆ ನಿಮಗೆ ಫ್ರಮ್ ಡೇ 1ಲಿಂದ ನೀವು ಎಕ್ಸಾಮನ್ನು ಪ್ರಿಪರೇಷನ್ ನೀವು ಮಾಡಿದರೆ, ಡೇ 1ಲಿಂದ ನೀವು ಕ್ವಶನ್ ಪೇಪರ್ಸ್ ವಿತ್ ಮಾಡೆಲ್ ಕ್ವಶನ್ ಪೇಪರ್ಸ್, ನಿಮ್ಮ ಕ್ಲಾಸಸ್ ಯಾವ ಥರ ಮುಗಿತವೆ ಅದರ ಜೊತೆಗೆ ನೀವು ಇದನ್ನು ರೆಫರ್ ಮಾಡಿದರೆ ನಿಮಗೆ ಎಕ್ಸಾಮಲ್ಲಿ ಸ್ಕೋರ್ ಮಾಡಲಿಕ್ಕೆ ಬಹಳಷ್ಟು ಹೆಲ್ಪ್ ಕೂಡ ಆಗುತ್ತೆ. ಅಷ್ಟೇ ಅಲ್ಲ, ಈಗ ನಾವು ನೋಡಬಹುದು ಸೆಕೆಂಡ್ ಸೆಮಿಸ್ಟರ್ ಮತ್ತು 4th ಸೆಮಿಸ್ಟರ್